ಪಾಪ ಒಳ್ಳೆ ಹುಡುಗ. ನಮ್ಮ ಅಕ್ಕವ್ರಿಗೆ ನಮ್ಮ ಮಾವವ್ರಿಗೆಲ್ಲ ನೂರಾರು ಕನಸಿತ್ತು, ಏನೋ ಡಾಕ್ಟ್ರು ಆಗಬೇಕು ಅಂತ ತುಂಬ ಆಸೆಪಟ್ಟು ಲಕ್ಷಾನುಗಟ್ಟಲೆ ಖರ್ಚು ಮಾಡಿ ಓದಿಸ್ತಿದ್ರು. ದುರಂತ ಆಗಿದೆ. ಯಾರು ಕಾರಣ ಅಂತ ಗೊತ್ತಾಗ್ತಿಲ್ಲ. ನನ್ನ ಪ್ರಕಾರ ಈ ಸರ್ಕಾರನೇ ಕಾರಣ ಅಂತ ಹೇಳಕ್ಕೆ ಪಡ್ತೀನಿ. ಯಾಕಂದರೆ ಅವರು ಮುನ್ನೆಚ್ಚರಿಕೆ ತೊಗೋಬೇಕಿತ್ತು. ಅಷ್ಟೊಂದು ಜನ ಇರಬೇಕಾದ್ರೆ ಇಲ್ಲ ಕ್ಲೋಸ್ ಮಾಡಬೇಕಿತ್ತು, ಇಲ್ಲ ಏನಾದರೂ ಜವಾಬ್ದಾರಿ ವಹಿಸ್ಕೊಂಡು ಅವರೇ ನೋಡ್ಕೋಬೋಗಿತ್ತು ಅಂತ ಹೇಳ್ತೀನಿ ನಾನು. ಈ ಶ್ರವಣ್ ಏನು ಓದ್ತಾಯಿದ್ರು, ಎಲ್ಲಿ ಓದ್ತಾಯಿದ್ರು? ಅವರು ಡೆಂಟಲ್ ಓದ್ತಿದ್ರು ಅಂಬೇಡ್ಕರ್ ಕಾಲೇಜಲ್ಲಿ ಬೆಂಗಳೂರಲ್ಲಿ. ನಿಯರ್ ಬೈ ಅಲ್ಲಿಂದ ಅಲ್ಲಿಗೆ 5 ಕಿಲೋಮೀಟ್ರ್ ಡಿಸ್ಟೆನ್ಸು. ಅವ್ರ ಫ್ರೆಂಡ್ಸ್ ಎಲ್ಲ ಒತ್ತಾಯ ಮೇರೆ ಕರ್ಕೊಂಡು ಹೋಗಿರ್ಬೋದು ಅನಿಸುತ್ತೆ. ಶ್ರವಣ್ ಅವ್ರ ಮನೆ ಪರಿಸ್ಥಿತಿ ಹೇಗಿದೆ? ಮನೆಯಲ್ಲಿ ಯಾರೆಲ್ಲ ಇದ್ದಾರೆ? ಇವ್ರು ಯಾರ ಮೇಲೆ ಡಿಪೆಂಡ್ ಆಗಿದ್ರು? ಎಲ್ಲ ಯಾರ ಮೇಲೆ ಡಿಪೆಂಡ್ ಅಂದರೆ ಇದ್ದಿದ್ದೇ ಮನೆಗೆ 2 ಗಂಡು ಮಕ್ಕಳು, ಇವನು 2ನೇವನು, ಎಲ್ಲ 5 ಜನ ಹೆಣ್ಮಕ್ಳು. ಈಗ ನಿನ್ನ ಮಗನ ಸಾವಿನ ಸುದ್ದಿ ಕೇಳಿ ಅವ್ರ ತಂದೆ ತಾಯಿ ತಾತ ಪರಿಸ್ಥಿತಿ ಯಾವ ಥರ ಇತ್ತು? ಪರಿಸ್ಥಿತಿ ನೋಡಿದ್ರಲ್ಲ ಯಾವ ಥರ ಇರುತ್ತಂತ. ಇವರೆಲ್ಲ ನಾವು ಹಳ್ಳಿನಲ್ಲಿ ಇದ್ದಿದ್ದು. ಸಡನ್ನಾಗಿ 2:15ಗೆ ಫೋನ್ ಮಾಡಿದರೆ ತೆಗ್ದಿಲ್ಲ. ಯಾರೋ ಫೋನ್ ಮಾಡಿ ಹಿಂಗೆ ಹೇಳಿದ್ದಾರೆ, ಹೋಗಿದ್ದಾರೆ. ತಾಯಿ ತಾತ ಎಲ್ಲ ಅಸ್ವಸ್ಥರಾಗಿದ್ದಲ್ಲ, ಅವರ ಪರಿಸ್ಥಿತಿ ಎಲ್ಲ ಹೇಗಿದೆ? ಇವಾಗ ಅಲ್ಲಿ ಕೂತ್ಕೊಂಡಿದ್ದಾರೆ ಅವರೇ. ಅವರು ಕಂಡೀಷನ್ನು ನೋಡಿದ್ರಲ್ಲ ನೀವೇ ಯಾವ ಥರ ಇದೆ ಅಂತ. ಇವ್ರಿಗೆ ಶ್ರವಣಿಗೆ ಎಷ್ಟು ಜನ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಇದ್ದರು? ಒಬ್ಬರು ಅಣ್ಣ ದೊಡ್ಡವರು, ಅವರು ಅಗ್ರಿಕಲ್ಚರ್ BSc ಓದ್ತಿದ್ದಾರೆ. ಸಿಸ್ಟರ್ಸ್ ಇದ್ದಾರೆ, 5 ಜನ ಸಿಸ್ಟರ್ಸ್ ಇದ್ದಾರೆ. ಎಲ್ಲ ಕುಟುಂಬದ ಮೇಲೆ ಜವಾಬ್ದಾರಿ ಎಲ್ಲ ಅವ್ರ ಮೇಲೆ ಇತ್ತು. ಏನೋ ಕುಟುಂಬಕ್ಕೆ ಇರೋದು 2 ಗಂಡು ಮಕ್ಕಳು ಅಂತ. ಈಗ ಅಲ್ಲಿ ಶ್ರವಣ್ ಅಂಬೇಡ್ಕರ್ ಕಾಲೇಜಲ್ಲಿ ಓದ್ತಾ ಇದ್ರಲ್ವಾ? ಹಾಂ. ಮನೆಯಿಂದ ಓದಿಸ್ತಾ ಅಥವಾ ಸಾಲ ಮಾಡಿ ಓದಿಸ್ತಾ ಇದ್ರು? ಸಾಲನೇ ಮಾಡಿ, ಏನೋ ಮಗನ ಚೆನ್ನಾಗಾಗಲಿ ಅಂತ ಸಾಲನೋ ವಾಲನೋ ಏನೋ ಮಾಡಿ ಓದಿಸ್ಬೇಕಲ್ಲ ಸರ್. ಏನೋ ನಮ್ಮ ಮಾವವ್ರ ಕನಸು ಅದೇ ಇದ್ದಿದ್ದು, ಡಾಕ್ಟ್ರು ಮಾಡಬೇಕು, ಏನಾದರೂ ಮಾಡಿ ಕಷ್ಟಪಟ್ಟು ಡಾಕ್ಟ್ರು ಮಾಡಬೇಕಂತ ಅವ್ರಿಗೆ ಆಸೆ ಇದ್ದಿದ್ದು. ಎಷ್ಟೇ ಖರ್ಚಾಗಲಿ, ಜಮೀನು ಹೋದ್ರೂ ಪರವಾಗಿಲ್ಲ, ಮಾರಿ ಡಾಕ್ಟ್ರು ಮಾಡಬೇಕು ಅಂತ ಆಸೆ ಇದ್ದಿದ್ದು ಅವ್ರಿಗೆ. ತುಂಬ ಕಷ್ಟಪಟ್ಟಿದ್ರು.